ಇಲ್ಲಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳು ಶುರುವಾಗುತ್ತೆ. 27ರಿಂದ ಶುರುವಾಗಿ 3ನೇ ತಾರೀಕು ಬ್ರಹ್ಮರಥೋತ್ಸವ ಇದೆ. ಅವತ್ತು ಸಾಲದಕ್ಕೆ ಈ ಸಲ ಏನಾಗಿದೆ ಅಂತಂದರೆ ಚಂದ್ರಗ್ರಹಣ ಬಂದಿದೆ. ಚಂದ್ರಗ್ರಹಣ ಬಂದಿರೋದ್ರಿಂದ 3:45ರಿಂದ 3:30ಯಿಂದ 6:45ವರೆಗೂ ಗ್ರಹಣ ಇದೆ. ಆದ್ದರಿಂದ ಅತಿ ಶೀಘ್ರವಾಗಿ ಬ್ರಹ್ಮರಥೋತ್ಸವನ ನೆರವೇರಿಸಬೇಕು ಅಂತೇಳಿ ಎಲ್ಲರ ತಂದೆ ಕೂಲಂಕಷವಾಗಿ ಮಾತಾಡಿ ನಾವು ಇದು ಮಾಡಿದ್ವಿ. ಈ ಸಲ ಅತಿ ಶೀಘ್ರವಾಗಿ 9ರಿಂದ 9:30 ಒಳಗೆ ಯಾತ್ರಾದಾನ ಮಾಡಿ ದೇವ್ರನ್ನ ಬ್ರಹ್ಮರಥನ ತೇರು ರಥೋತ್ಸವನ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ. ಅದನ್ನ ಸಾರ್ವಜನಿಕರು ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು. ಪ್ರತಿಯೊಬ್ಬರು ಮುಂಜಾಗ್ರತವಾಗಿ ಬಂದು ದೇವರ ಕಾರ್ಯದಲ್ಲಿ ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊತಿದ್ದೆ. ಆವತ್ತಿನ ದಿವಸ ಮಾತ್ರ ಬೆಳಗ್ಗೆ ಇದ್ದಂತೆ ಬೆಳಗ್ಗೆ ಓಪನ್ ಇರುತ್ತೆ ದರ್ಶನ. 12 ಗಂಟೆವರೆಗೂ ದರ್ಶನ ಇರುತ್ತೆ. 12 ಗಂಟೆ ಮೇಲೆ ಕ್ಲೋಸಿಂಗ್ ಇರುತ್ತೆ ದೇವಸ್ಥಾನ. ತಿರ್ಗಾ ಸಂಜೆ ಗ್ರಹಣ ಬಿಟ್ಟ ಮೇಲೆ 6:45 ಗ್ರಹಣ ಮೋಕ್ಷ ಆಗುತ್ತೆ. ಆಗಿದ್ಮೇಲೆ ದೇವಸ್ಥಾನ ಎಲ್ಲ ಶುದ್ಧಿ ಆಗಿದ್ಮೇಲೆ 7:30 ನಂತರ ದೇವಸ್ಥಾನ ಓಪನ್ ಇರುತ್ತೆ. ಮತ್ತು ಸಂಜೆಯಲ್ಲಿ ಯಾವುದೇ ರೀತಿ ದೇವಸ್ಥಾನ ಕಾರ್ಯಗಳು ಏನು ಜಾತ್ರಾ ಕಾರ್ಯಕ್ರಮಗಳಿವೆ ಅದು ಯಥಾರೀತಿಯಿಂದ ಕಂಟಿನ್ಯೂಷನ್ ಆಗುತ್ತೆ. 12 ಗಂಟೆ ಅಷ್ಟೊತ್ತಿಗೆ ದೇವ್ರನ್ನ ನಾವು ದೇವಸ್ಥಾನಗಳು ತೇರಲ್ಲಿ ಮೊದಲ ಥರ ಯಾವಾಗಲೂ ಅರ್ಧ ತೇರು ಮಾಡಿ ಆಮೇಲೆ ಸಂಜೆ ತೇರು ಎಳೆದು ಇದು ಮಾಡ್ತಿದ್ದೋ. ಈ ಸಲ ಹಂಗಿಲ್ಲ. ಈ ಸಲ ಗ್ರಹಣ ಇರೋದ್ರಿಂದ ಪೂರ್ತಿ ತೇರು ಮಾಡಿಬಿಟ್ಟು ದೇವ್ರನ್ನ ಒಳಗೆ ತಂದುಬಿಡ್ತೀವಿ. ಅದರಿಂದ ದಯವಿಟ್ಟು ಭಕ್ತಾದಿಗಳು ಸಾರ್ವಜನಿಕರು ಸಹಕರಿಸ್ಬೇಕಿದ್ದೀವಿ. ಅರವಟ್ಟಿಗೆ ಸೇವೆಗಳು ಅವರವರು ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳಕ್ಕೆ ಹೇಳಿದ್ದೀವಿ. ಮತ್ತು ದೇವ್ರ ಅರವಟ್ಟಿಗೆಗೆ ಹೋಗೋದಿಲ್ಲ. ಆವತ್ತಿನ ದಿವಸ ಈ ಸಲ ಮಾತ್ರ ಅರವಟ್ಟಿಗೆಗೆ ಎಲ್ಲೂ ಹೋಗ್ತಿಲ್ಲ ದೇವರು. ಇಲ್ಲಿ ಯಾತ್ರಾದಾನ ಮುಗಿಸಿದ ಮೇಲೆ ರಥದ ಹತ್ರ ಹೋಗುತ್ತೆ. ರಥದ ಹತ್ರ ದೇವ್ರನ್ನ ಕೂರಿಸಿ ನಾವು ರಥಾರೋಹಣ ಮಾಡ್ತೀವಿ. ಯಾವಾಗಲೂ ಟೈಮ್ ಇರೋದು ಎಲ್ಲ ಮಂಟಪಗಳಿಗೆ ಹೋಗೋದು, ಎಲ್ಲ ಅರವಟ್ಟಿಗೆಗೂ ಹೋಗ್ಬಿಡೋದು ದೇವರು. ಈ ಸಲ ಏನಂದ್ರೆ ಗ್ರಹಣ ಇರೋದ್ರಿಂದ ಟೈಮ್ ಕಮ್ಮಿ ಇರೋದ್ರಿಂದ ಅದನ್ನು ನಾವು ಮಾಡ್ಕೊಂಡಿದ್ವಿ. ಅರವಟ್ಟಿಗೆ ಅವ್ರು ಯಾರಿದ್ದಾರೆ ಅವ್ರು ಬಂದು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು ತೀರ್ಥ ತೊಗೊಂಡು ಹೋಗಿ ಅವರು ಅರವಟ್ಟಿಗೆಯಲ್ಲಿ ಏನು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಅದನ್ನು ಅತಿ ಶೀಘ್ರವಾಗಿ ಕೊಟ್ಟು ಇದು ಮಾಡ್ಕೊಬೇಕು ಅಂತ ಹೇಳ್ತೀವಿ.